ಹಾಯ್, ಇವತ್ತು ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲಿ ಎಗ್ ಬಿರಿಯಾನಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ತುಂಬ ಟೇಸ್ಟಿ ಮತ್ತು ತುಂಬ ಬೇಗನೆ ಮಾಡ್ಕೊಂಬಿಡ್ಬೋದು. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇವಾಗ ನಾನಿಲ್ಲಿ 4 ಮೊಟ್ಟೆನ ಬೇಯಿಸ್ಕೊತಾ ಇದ್ದೀನಿ. ನಂತರ ನಾನು ಎಗ್ ಬಿರಿಯಾನಿನ ಮಾಡೋದಕ್ಕೆ 1.5 ಗ್ಲಾಸಷ್ಟು ಅಕ್ಕಿನ ತೊಗೋತಾ ಇದ್ದೀನಿ, ಸೋನಾ ಮಸೂರಿ ಅಕ್ಕಿ. ಇದನ್ನು 2 ಸಲ ಚೆನ್ನಾಗಿ ವಾಶ್ ಮಾಡಿ ಬೇರೆ ನೀರಲ್ಲಿ ನೆನೆಯೋದಕ್ಕೆ ಎತ್ತಿಡ್ತಾ ಇದ್ದೀನಿ. ಇವಾಗ ನಾನೊಂದು ಮಿಕ್ಸರ್ ಜಾರ್ಗೆ ಒಂದು ಅರ್ಧ ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ, 1-2 ಹಸಿಮೆಣಸಿನ್ಕಾಯಿ ಮತ್ತು 1 ಸ್ಪೂನ್ ಧನಿಯಾ ಪೌಡರ್, ಒಂದು ಅರ್ಧ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡ್ಕೊಂಡು ಅದಕ್ಕೆ ರುಬ್ಬೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ರುಬ್ಕೋಬೇಕಾಗುತ್ತೆ. ನೆಕ್ಸ್ಟ್ ಮೊಟ್ಟೆ ತಣ್ಣಗಾದಮೇಲೆ ಸಿಪ್ಪೆನ ಸುಲ್ಕೋತಾ ಇದ್ದೀನಿ. ಈ ಬಿರಿಯಾನಿನ ನೀವು ಟೈಮ್ ಕಮ್ಮಿ ಇದ್ದಾಗ, ತರಕಾರಿ ಏನು ಇಲ್ಲದೆ ಇದ್ದಾಗ ದಿಢೀರಂತ ಮಾಡ್ಕೊಂಬಿಡ್ಬೋದು. ನಂತರ ಸುಲಿದಂಥ ಮೊಟ್ಟೆಗೆ ಚಾಕುವಿಂದ ಈ ಥರ ಮಾರ್ಕ್ ಮಾಡ್ಕೋಬೇಕು, ಬಿಕಾಸ್ ಬಿರಿಯಾನಿಗೆ ಹಾಕಿದಾಗ ಉಪ್ಪು ಖಾರ ಮೊಟ್ಟೆಗೆ ಹಿಡೀಲಿ ಅಂತ. ನೆಕ್ಸ್ಟ್ ನಾನು ಒಗ್ಗರಣೆಗೆ ಇಲ್ಲಿ ಒಂದು ಬಿಗ್ ಸೈಜ್ ಟೊಮೊಟೊ, 1 ಈರುಳ್ಳಿನ ಕಟ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ನಾನು ಈ ಬಿರಿಯಾನಿನ ಇವತ್ತು ಕುಕ್ಕರಲ್ಲಿ ಮಾಡ್ತಾ ಇರೋದು, ಬೇಗ ಆಗುತ್ತೆ ಅಂತ. ಈಗ ಒಂದು ಕುಕ್ಕರ್ನ ಇಟ್ಬಿಟ್ಟು ಬಿಸಿ ಆದಮೇಲೆ ಅದಕ್ಕೆ 1-2 ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೋಬೇಕು. ಎಣ್ಣೆ ಸ್ವಲ್ಪ ಕಾಯ್ದ ನಂತರ ಸ್ವಲ್ಪ ಅರಿಶಿನದ ಪುಡಿ ಮತ್ತು ಒಂದು ಸಣ್ಣ ಸ್ಪೂನಲ್ಲಿ ಖಾರದ ಪುಡಿನ ಹಾಕ್ಕೋಬೇಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸಿ ಎತ್ತಿಟ್ಟಿದ್ದಂಥ ಮೊಟ್ಟೆನ ಇದಕ್ಕೆ ಹಾಕ್ಕೋಬೇಕು. ಉಪ್ಪು ಖಾರ ಮೊಟ್ಟೆಗೆ ಹಿಡೀಲಿ ಅಂತ ಹಾಕ್ಬಿಟ್ಟು ಮೊಟ್ಟೆನ 1-2 ಸಲ ಈ ಥರ ತಿರುಗಿಸ್ಕೊಂಡು ಮೊಟ್ಟೆನ ನಾನು ಒಂದು ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ. ಇವಾಗ ಅದೇ ಕುಕ್ಕರ್ಗೆ ನಾನು ಈ ಮಸಾಲೆ ಐಟಮ್ ಎಲ್ಲದನ್ನು ಹಾಕ್ಕೋತಾ ಇದ್ದೀನಿ. ನಿಮ್ಮ ಮನೇಲಿ ಯಾವ್ಯಾವ ಸ್ಪೈಸಸ್ ಐಟಮ್ ಇದೆಯೋ ಅದೆಲ್ಲ ಆ್ಯಡ್ ಮಾಡಿಕೊಂಡು ಕಟ್ ಮಾಡಿ ಎತ್ತಿಟ್ಟಿದ್ದಂಥ ಈರುಳ್ಳಿ, ಟೊಮೆಟೊನ ಹಾಕಿ ಬಾಡಿಸ್ಕೋಬೇಕು. ನೆಕ್ಸ್ಟ್ ಆವಾಗಲೇ ನಾನು ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡೋದಕ್ಕೆ ಮಿಕ್ಸಿಗೆ ಹಾಕಿದಾಗ ಕರೆಂಟ್ ಹೊರಟೋಯ್ತು. ಸೊ ನಾನು ಅದನ್ನು ಹಾಗೆ ಜಜ್ಜಿಬಿಟ್ಟು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನನಗೆ ಕರೆಂಟ್ನ ಕಾಯೋಷ್ಟು ಟೈಮ್ ಇರಲಿಲ್ಲ, ಸೊ ಹಾಗೆ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮಾಡ್ಬೋದು, ರುಬ್ಬಿಲ್ಲ ಅಂತಂದ್ರೂ. ಇವಾಗ ನೆನೆಸಿದಂಥ ಅಕ್ಕಿನ ಹಾಕ್ಕೋತಾ ಇದ್ದೀನಿ. ನಾನು 1.5 ಗ್ಲಾಸಷ್ಟು ಅಕ್ಕಿಗೆ 3 ಗ್ಲಾಸಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. ನೀವು ಅಳತೆ ನೋಡಿ ಹಾಕ್ಕೊಳ್ಳಿ. ಅಕ್ಕಿನ ಹಾಕಿದ್ಮೇಲೆ ಜಾಸ್ತಿ ತಿರುಗಿಸ್ಬಾರ್ದು, ಅಕ್ಕಿ ಕಟ್ಟಾಗಿಬಿಡುತ್ತೆ ನೆಂದಿರೋದ್ರಿಂದ. ಇವಾಗ ಲಾಸ್ಟಲ್ಲಿ ಸ್ವಲ್ಪ ಉಪ್ಪು, ಮೊಟ್ಟೆ, ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಇವಾಗ ನಾನು 2 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಕುಕ್ಕರ್ ವಿಷಲ್ ಬಿಟ್ಟ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಎಗ್ ಬಿರಿಯಾನಿ. ನೋಡಿ, ತುಂಬ ಉದುದ್ರಾಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿದೆ. ಸೊ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ. ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ, ನನಗೆ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಲವ್ ಯು.